ಸತೀಶ್ ಜಾರಕಿಹೊಳಿ ಅವರೆಲ್ಲ ಹೇಳ್ತಾ ಇದ್ದಾರೆ ಪಕ್ಷದಲ್ಲಿ 100% ಗೊಂದಲ ಇರ್ತಕ್ಕಂಥ ನಿಜ, ಬೇಗ ಬಗೆಹರಿಸಬೇಕು ಅಂತ ಹೈಕಮಾಂಡ್ಗೆ ಪದೇ ಪದೇ ಒತ್ತಾಯ ಮಾಡ್ತಾರೆ. ಅಫ್ಕೋರ್ಸ್ ಇವಾಗ ಒಪ್ಪಂದ ಆಗಿರೋಂಥ ವಿಚಾರನ ಎಲ್ಲರ ತಲೆಯಲ್ಲೂ ಇದೆ. ಆ ಒಪ್ಪಂದ ಏನು ಅನ್ನೋದನ್ನ ಇಬ್ರು ಬಂದು ಹೇಳೋವಂಥದ್ದು ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ತೆಗೆದುಕೋಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವೆಲ್ಲ ಅಪೇಕ್ಷೆ ಪಟ್ಟು ಕಾಯ್ತಾ ಇದ್ದೀವಿ. ಗೊಂದಲನ ನಿವಾರಣೆ ಮಾಡಲಿಕ್ಕೆ ಹೈಕಮಾಂಡ್ ಅವರು ಎಲೆಕ್ಷನ್ಸಲ್ಲಿ ಬ್ಯುಸಿ ಇದ್ರು, ಎಲೆಕ್ಷನ್ ಆದ್ಮೇಲೆ ಮಾಡ್ತಾರೆ ಅಂತ ಅನ್ಕೋತೇನೆ. ಇಲ್ಲ, ಎಲೆಕ್ಷನ್ಸ್ ಬ್ಯುಸಿ ಇದ್ದಾಗ ಅವರು ಸಹ ಇಡೀ ಸ್ಟೇಟ್ಸ್ ಎಲೆಕ್ಷನ್ಸ್ಗಳು ಎಲ್ಲರೂ ಕಾರ್ಯನಿರ್ವಹಿಸ್ತಿರ್ಬೇಕಾದ್ರೆ ನೀವು ಹೆಂಗೆ ಅವರು ಟೈಮ್ ತಗೊಳಕ್ಕಾಗುತ್ತೆ? ಸಾಕಷ್ಟು ಸಂಖ್ಯೆಯಲ್ಲಿ ಶಾಸಕರು ಕೂಡ ಬಯಸ್ತಾ ಇದ್ದಾರೆ ಸರ್ ಡಿಸಿಎಂ ಅವರು ಸಿಎಂ ಆಗಲಿ ಅಂತ. ಈಗ ನೀವು ಕೇಳ್ತಾ ಇದ್ದೀರಿ ಎಷ್ಟು ಜನ ಶಾಸಕರು ಇದ್ರ ಬಯಸ್ತಾರೆ ಅಂತ ಅಂದ್ಬಿಟ್ಟು. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಇವತ್ತು 8 ವರ್ಷ ಆಗಿದೆ. ಅವರು ಸಹ ನಿರ್ವಹಣಾ ವ್ಯವಸ್ಥೆಯಲ್ಲಿ ಕರ್ನಾಟಕಕ್ಕೆ ಉತ್ತಮವಾದಂಥ ಒಂದು ಆಯವ್ಯಯ ಬಜೆಟ್ಗಳನ್ನು ಕೊಟ್ಟು ಒಳ್ಳೆ ಹೆಸರು ತೆಗೆದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಸಹ ಆ ಸ್ಥಾನವನ್ನು ತುಂಬಬೇಕು ಅಂತ ಕೆಲವರು ಆಸೆಯಲ್ಲಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ರೀ ಅದು ನಿಮಗೆ ಇದೆಲ್ಲ ಹೈಕಮಾಂಡರ್ ತೆಗೆದುಕೊಂಡಂಥ ನಿರ್ಧಾರದಲ್ಲಿ ಪೂರಕವಾಗಿ ಅವರು ಶಾಸಕರನ್ನ ಭೇಟಿ ಮಾಡಿ ಅವರು ಸಹ ಒಪಿನಿಯನ್ ತೆಗೆದುಕೊಳ್ಳೋಂಥದ್ದು ಏನೇನು ಬೇಕು ಮಾಡ್ತಾರೆ. ಒಪ್ಪಂದ ಆಗಿದೆ ಅಂತ ಇಬ್ರು ಹೇಳಿದಾಗ ಅದು ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ಕೇಳ್ತಿರೋಂಥ ಮಾತು. 139 MLAs are there with our Chief Minister Siddaramaiah sir. 139 MLAs are there with DK Shivakumar sir. ಸರ್, ಈಗ ಸರ್ಕಾರ ಅಧಿಕಾರಕ್ಕೆ ಬಂದು ಈಗ ಮೇ 20ಕ್ಕೆ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಸರ್. 2.5 ವರ್ಷ ಅಧಿಕಾರ ಒಪ್ಪಂದ ಆಗಿದೆ ಅಂತ ಚರ್ಚೆ ಆಗ್ತಾ ಇತ್ತು. ಆದ್ರೆ 2.5 ವರ್ಷ ಬಳಿಕನೂ DKಶಿಗೆ ಅವಕಾಶ ಸಿಗ್ತಾ ಇಲ್ಲ. ಹೀಗಾಗಿ ಏನಾದ್ರು ಒಂದು ಡೆಡ್ಲೈನ್ ಅಥವಾ ಏನಾದ್ರು ಒಂದು ಆ ನಿಟ್ಟಿನಲ್ಲಿ ಏನಾದ್ರು ಹೈಕಮಾಂಡ್ ಸಂದೇಶ ಕೊಡ್ತೀವಿ. ಈಗ ಚೀಫ್ ಮಿನಿಸ್ಟರ್ ಸಹ ವಿಚಾರದಲ್ಲಿ ನೀವೆಲ್ಲ ಮಾತನಾಡಬಾರ್ದು ಅಂತ ನಮಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಪದೇ ಪದೇ ಅದನ್ನೇ ಮಾತಾಡಿ ಜನಕ್ಕೂ ಬೇಸರ ಮಾಡೋದು ಬೇಡ. ಅದೇನಿದೆ ಒಳ್ಳೆ ನಿರ್ಧಾರಗಳನ್ನು ಹೈಕಮಾಂಡರ್ ತೆಗೆದುಕೋತಾರೆ. ಅವ್ರೇನು ತಗೋತಾರೆ ನಾವೆಲ್ಲ ತಲೆ ಬಾಗಿ ಶಿರಸ ವಹಿಸಿ ಕೆಲಸ ಮಾಡೋದನ್ನು ಬಿಟ್ಟರೆ, ಇವತ್ತು ನನಗೆ 28 ಮತ್ತೊಮ್ಮೆ ಕಾಂಗ್ರೆಸ್ ಬಂದು ಮತ್ತೊಮ್ಮೆ ಸೆಕೆಂಡ್ ಗ್ಯಾರಂಟಿಗಳು ಇದೆ ನಮ್ಮಲ್ಲಿ. ಅದನ್ನು ಜನಕ್ಕೆ ಕೊಡೋಂಥದ್ದನ್ನು ಎಲ್ಲ ಆಲ್ರೆಡಿ ನಮ್ಮ ಅಧ್ಯಕ್ಷರು ರೆಡಿ ಮಾಡ್ಕೊಂಡಿದ್ದಾರೆ. ಅದನ್ನು ಅನೌನ್ಸ್ ಮಾಡಿ ಉತ್ತಮವಾದಂಥ ಒಂದು ಸರ್ಕಾರವನ್ನು ಮತ್ತೊಮ್ಮೆ ಕಾಂಗ್ರೆಸ್ ಬಂದು ಕೊಡ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲ, ನಮಗೆ ತಾಳ್ಮೆ ಇದೆ, ನೀವು ಯಾಕೆ ಅಷ್ಟೊಂದು ಆತರ ಪಡ್ತಾ ಇದ್ದೀರಾ? ಕಾಲವೇ ತಸ್ಮೈ ನಮ ಅಂತ ಹೇಳ್ತಿರ್ತಾರೆ ನಮ್ಮ ಸಾಹೇಬರು. ಮೇ 15ನೇ ತಾರೀಕು ನಮ್ಮ ಸಾಹೇಬ್ರದು ಹುಟ್ಟುಹಬ್ಬ. ಸೊ ಅಷ್ಟು ಅರ್ಥ ಮಾಡ್ಕೊಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.